MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸುವ ಭರದಲ್ಲಿ ಅನಾಹುತಗಳು ನಡೆದು ಹೋಗಿದೆ. ಪಟಾಕಿ ಸಿಡಿಸೋದಕ್ಕೆ ಅಂತ ಹೋಗಿ ಬರೋಬ್ಬರಿ 14 ಮಂದಿ ಕಣ್ಣು ಮೈಕೈ ಸುಟ್ಕೊಂಡಿದ್ದಾರೆ. ಚೀನಾ ಪಟಾಕಿ ಕಳ್ಳ ಸಾಗಣೆ ಮಾಡ್ತಿದ್ದವರಿಗೆ ಶಾಕ್ ಕೂಡ ನೀಡಲಾಗಿದೆ. ಇದೆಲ್ಲ ನೋಡೋಣ ಪಟಾಕಿ ಪಚೀತಿ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಕಿನ ಹಬ್ಬ ದೀಪಾವಳಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ಪಟಾಕಿಯದ್ದೇ ಸದ್ದು ಕೇಳಿ ಬರ್ತಿದೆ. ಆದ್ರೆ ಈ ಪಟಾಕಿಗಳು 5 ಮಕ್ಕಳು ಸೇರಿದಂತೆ 14 ಮಂದಿಯ ಕಣ್ಣನ್ನ ಗಾಯಗೊಳಿಸಿವೆ. ಮನೆ ಬೆಳಗಬೇಕಿದ್ದ ಜಾಗದಲ್ಲಿ ಕತ್ತಲು ಆವರಿಸಿದೆ. ದೀಪಾವಳಿ ಸಂಭ್ರಮದ ಹೊತ್ತಲ್ಲೇ ಕಣ್ಣು ಮೈಕೈ ಸುಟ್ಕೊಂಡು ಆಸ್ಪತ್ರೆ ಸೇರುವಂತಾಗಿದೆ. ಬೆಂಗಳೂರಿನಲ್ಲಿ ಬಿಜಿಲಿ ಪಟಾಕಿ ಸಿಡಿದು 11 ವರ್ಷದ ಬಾಲಕನಿಗೆ ಗಾಯವಾಗಿದೆ. 3 ವರ್ಷ, 4 ವರ್ಷ, 14 ವರ್ಷದ ಮಕ್ಕಳು ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. 3 ಬಾಲಕರು ಸ್ವತಃ ಪಟಾಕಿ ಹಚ್ಚಿ ಅನಾಹುತ ತಂದುಕೊಂಡಿದ್ರೆ, ಹಲವರು ಪಟಾಕಿ ಸಿಡಿಸೋದು ನೋಡುವಾಗ ಗಾಯಗೊಂಡಿದ್ದಾರೆ. 8 ಮಂದಿ ಮಿಂಟೋ ಆಸ್ಪತ್ರೆ ಪಾಲಾಗಿದ್ದಾರೆ. 2 ಕಣ್ಣಿಗೆ ತೀವ್ರ ಗಾಯವಾಗಿದ್ದು, ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಪಟಾಕಿ ಸಿಡಿಸುವಾಗ ಮೈಯೆಲ್ಲ ಕಣ್ಣಾಗಿದ್ರೆ ಒಳ್ಳೆಯದು. ಒಂದು ಚೂರು ಯಾಮಾರಿದ್ರು ಅನಾಹುತ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಓರ್ವ ವ್ಯಕ್ತಿ ಆಟಂ ಬಾಂಬ್ ಪಟಾಕಿ ಸಿಡಿಸ್ತಿದ್ದ. ಪಟಾಕಿ ಸಿಡಿಸೋದನ್ನ ನೋಡುತ್ತಾ ನಿಂತಿದ್ದ 48 ವರ್ಷದ ವ್ಯಕ್ತಿಯ ಕಣ್ಣಿಗೆ ಗಾಯವಾಗಿದೆ. ಗಾಯಾಳುಗಳನ್ನ ಮಿಂಟೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರಿನಲ್ಲಿ ಪಟಾಕಿ ಸಿಡಿಸಲು ಹೋಗಿ ಮಕ್ಕಳ ಭವಿಷ್ಯಕ್ಕೆ ಕುತ್ತು ತಂದುಕೊಂಡಿದ್ದಾರೆ. ಕಲಾಸಿಪಾಳ್ಯ ಹಾಗೂ ಕೆಂಪೇಗೌಡ ನಗರದಲ್ಲಿ ಪಟಾಕಿಯಿಂದ ಮಕ್ಕಳಿಗೆ ಗಾಯವಾಗಿದೆ. 14 ಹಾಗೂ 12 ವರ್ಷದ ಮಕ್ಕಳಿಗೆ ರಾಕೆಟ್ ಪಟಾಕಿಯಿಂದ ಗಾಯವಾಗಿದೆ. ಮಡಿವಾಳ, ಬೊಮ್ಮನಹಳ್ಳಿ ಬಳಿ ಮತ್ತಿಬ್ಬರು ಪಟಾಕಿ ಸಿಡಿಸುತ್ತಿರುವುದು ನೋಡುತ್ತಿದ್ದ ವೇಳೆ ಬೆಂಕಿಯ ಕಿಡಿ ತಗುಲಿ ದೇಹಕ್ಕೆ ಹಾನಿಯಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ರಾಜ್ಯದಲ್ಲಿ ಮಾಲಿನ್ಯ ನಿಯಂತ್ರಣಕ್ಕಾಗಿ ಹಸಿರು ಪಟಾಕಿಗೆ ಮಾತ್ರ ರಾಜ್ಯ ಸರ್ಕಾರ ಅವಕಾಶ ನೀಡಿದೆ. ಎಷ್ಟಾದ್ರೂ ಹಾನಿಕಾರಕ ಪಟಾಕಿ ಬಳಕೆಗೆ ಬ್ರೇಕ್ ಬಿದ್ದಿಲ್ಲ. ಅದರಲ್ಲಿ ಮಕ್ಕಳು ಕೂಡ ದೊಡ್ಡ ಪಟಾಕಿ ಹೊಡೆಯುತ್ತಿದ್ದಾರೆ. ಪೋಷಕರು ಕೂಡ ಮಕ್ಕಳ ಕೈಗೆ ಪಟಾಕಿ ಕೊಟ್ಟು ಅನಾಹುತಕ್ಕೆ ಆಹ್ವಾನ ನೀಡುತ್ತಿದ್ದಾರೆ. ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಇಲ್ಲದೆ ಪಟಾಕಿ ಸಿಡಿಸುತ್ತಿರೋದ್ರಿಂದ ಅವಘಡಗಳು ಸಂಭವಿಸುತ್ತಿವೆ. ಮಗು ಬೈ ಸ್ಟ್ಯಾಂಡರ್ ಅಂದರೆ ಜಸ್ಟ್ ವಾಕಿಂಗ್ ಅರೌಂಡ್ ಅಂತ ಪಕ್ಕದಲ್ಲಿ ಹೋಗ್ತಾ ಇದ್ದಾಗ ರಾಕೆಟ್ದು ಆ ಹೆಡ್ ಬಂದು ಬಿದ್ದಿದೆ. ರೆಪ್ಪೆಗೆ ಏಟಾಗಿದೆ. ಲಕ್ಕಿಲಿ ಕಣ್ಣು ಒಳಗಡೆ ಏನೂ ಡ್ಯಾಮೇಜ್ ಆಗಿಲ್ಲ. ಪಟಾಕಿ ಹೊಡೆತದಿಂದ ಒಂದ್ ಕಡೆ ಮಕ್ಕಳು ಗಾಯಗೊಂಡು ಆಸ್ಪತ್ರೆ ಸೇರುತ್ತಿದ್ರೆ, ಇನ್ನೊಂದ್ ಕಡೆ ಪಟಾಕಿ ಸದ್ದಿಗೆ ಮೂಕ ಪ್ರಾಣಿಗಳು ವಿಲವಿಲ ಅಂತಿವೆ. ಬೀದಿ ನಾಯಿಗಳು ಹಾಗೂ ಹಸುಗಳು ಪಟಾಕಿ ಸದ್ದಿನಿಂದ ಬೆದರುತ್ತಿವೆ. ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಹೀಗಾಗಿ ದೀಪ ಬೆಳಗೋ ಮೂಲಕ ಹಬ್ಬ ಆಚರಿಸಬೇಕಿದೆ. ಅಪಾಯಕಾರಿಯಾದ ಪಟಾಕಿಗಳಿಂದ ದೂರ ಇರಿ. ಒಂದು ಚೂರು ಯಾಮಾರಿದ್ರೂ ಭವಿಷ್ಯವೇ ಕತ್ತಲೆ ಆಗಲಿದೆ. ಹಬ್ಬದ ಖುಷಿಯ ನಡುವೆ ಹಸಿರು ಪಟಾಕಿ ಮಾತ್ರ ಬಳಸಿ. ಕಣ್ಣಿಗೆ ಸೇಫ್ಟಿ ಗ್ಲಾಸ್ ಧರಿಸೋದು ಉತ್ತಮ. ಏನೇ ಆದ್ರೂ ಪಟಾಕಿ ಸಿಡಿಸೋ ವೇಳೆ ಇರಲಿ ಎಚ್ಚರ. ಇದು ನಿಮ್ಮ TV9 ಕಳಕಳಿಯಾಗಿದೆ. ಚೀನಿ ಪಟಾಕಿ ವಿರುದ್ಧದ ಆಪರೇಷನ್ ಫೈರ್ ಟ್ರಯಲ್ ಮುಂದುವರಿಸಲಾಗಿದೆ. 4.82 ಕೋಟಿ ರೂಪಾಯಿ ಮೌಲ್ಯದ ಚೀನಾ ಪಟಾಕಿಗಳನ್ನ DRI ಸೀಸ್ ಮಾಡಿದೆ. DRI ಕಾರ್ಯಾಚರಣೆಯಲ್ಲಿ ಚೀನಾ ಪಟಾಕಿ ಕಳ್ಳಸಾಗಣೆ ಬಯಲಾಗಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ರು. ಚೀನಾ ಮೂಲದ 46,640 ಪೀಸ್ ಪಟಾಕಿಗಳನ್ನ DRI ವಶಕ್ಕೆ ಪಡೆದಿದೆ. ಚೀನಿ ಪಟಾಕಿಗಳನ್ನ ಕಳ್ಳಸಾಗಣೆ ಮಾಡುತ್ತಿದ್ದ ಕ್ರಿಮಿಗಳು ಖತರ್ನಾಕ್ ಐಡಿಯಾ ಮಾಡಿದ್ರು. ಮಹಿಳೆಯರ ಉಡುಪಿನ ಸೋಗಿನಲ್ಲಿ ಚೀನಾ ಪಟಾಕಿ ಅಕ್ರಮವಾಗಿ ಸಾಗಿಸ್ತಿದ್ರು. ಕಾರ್ಯಾಚರಣೆಗೆ ಇಳಿದಿದ್ದ DRI ತಂಡ ನವಿ ಮುಂಬೈನ ನವಾಶೇವಾ ಬಂದರಿನಲ್ಲಿ ಚೀನಾ ಪಟಾಕಿ ಸೀಸ್ ಮಾಡಿದೆ. ಚೀನಾ ಪಟಾಕಿ ಅಕ್ರಮ ಸಾಗಣೆ ಮಾಡುತ್ತಿದ್ದ ಓರ್ವನ ಬಂಧಿಸಲಾಗಿದೆ. ನಿನ್ನೆ 5 ಕೋಟಿ ಮೌಲ್ಯದ ಚೀನಾ ಪಟಾಕಿ ವಶಕ್ಕೆ ಪಡೆದಿತ್ತು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. MDH